ಇತ್ತೀಚೆಗೆ ಹಳೆಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕೊಲ್ಲಹಳ್ಳಿಯಿಂದ ಆನೆಮಹಲ್ ವರೆಗೆ ಡಾಂಬರೀಕರಣ ಕಾರ್ಯವನ್ನ ಭರ್ಜರಿಯಾಗಿ ಆರಂಭಿಸಲಾಗಿದೆ. ಈ ಕಾಮಗಾರಿ ಸ್ಥಳೀಯ ಶಾಸಕರು ಮೊದಲು ಉದ್ಘಾಟನೆ ನೆರವೇರಿಸಿದ್ರು. ನಂತರ ಹಾಸನ ಜಿಲ್ಲಾ ಸಂಸದರು ಮತ್ತೊಮ್ಮೆ ಸಾರ್ವಜನಿಕವಾಗಿ ಉದ್ಘಾಟನೆಯನ್ನ ಮಾಡಿ ಇದು ನನ್ನ ಕನಸು, ಈ ರಸ್ತೆ ಮಾಡುವಂತದ್ದು ನನ್ನ ಕನಸು, ಈ ಮಾರ್ಗದ ಅಭಿವೃದ್ಧಿಗೆ ನಾನು ಕಾರಣ ಎಂಬ ಘೋಷಣೆಗಳೊಂದಿಗೆ ಮತ್ತೊಮ್ಮೆ 2 ಬಾರಿ ಒಂದೇ ರಸ್ತೆಯ ಉದ್ಘಾಟನೆ ಆದಂತ ಸಂದರ್ಭ ಸಾರ್ವಜನಿಕರಲ್ಲಿ ಒಂದು ಕಳವಳ, ಕನ್ಫ್ಯೂಷನ್ ಮೂಡಿತ್ತು. ಆದ್ರೆ ಕೇವಲ 2 ತಿಂಗಳೊಳಗೆ ಇದೇ ರಸ್ತೆ ಮತ್ತೆ ದುರಸ್ತಿ ಕಾರ್ಯಕ್ರಮಗಳು ಆರಂಭವಾಗಿದೆ ಅಂದ್ರೆ ಇದು ಜನತೆಯಲ್ಲಿ ಅಸಮಾಧಾನ ಉಂಟು ಮಾಡ್ತಾ ಇದೆ. ಶಾಸಕರು ಕ್ರೆಡಿಟ್ ತಗೋತಾರೆ, ಸಂಸದರು ಕ್ರೆಡಿಟ್ ತಗೋತಾರೆ. ಕ್ರೆಡಿಟ್ ತಗೊಳ್ಳುವಂತಹ ಅಂತ ರಾಜಾರೋಷವಾಗಿ ನಾವು ಮಾಡಿದ ರಸ್ತೆ ಅನ್ನೋದನ್ನಾರು ನೆಟ್ಟಿಗೆ ಮಾಡದೆ 2 ತಿಂಗಳಲ್ಲಿ ಈ ತರ ಮತ್ತೆ ಗುಂಡಿ ಆಗ್ತಾ ಇದೆ. ಯಾವಕ್ಕೋಸ್ಕರ? ಅದರ ಕ್ರೆಡಿಟ್ ತಗೊಳ್ಳೋ ಬದಲು ಯಾರು ಜಾಸ್ತಿ ಕಮಿಷನ್ ತಗೊಂಡ್ರು ಅನ್ನುವ ಮಾತನ್ನ ಕೂಡ ಅವ್ರು ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದೇ ರಸ್ತೆನ 2 ಸಲ ಇವ್ರಿಗೆ ಉದ್ಘಾಟನೆ ಮಾಡೋದಕ್ಕಾಗುತ್ತೆ. ಈ 2 ತಿಂಗಳು ಸಹ ನೀರು ಆ ರಸ್ತೆ ಸರಿಯಾಗಿ ನಿಲ್ತಾ ಇಲ್ಲ ಅಂದ್ರೆ ಯಾವ ಸೀಮೆ ಕಾಮಗಾರಿ ಮಾಡ್ತಾ ಇದ್ದಾರೆ ಎಂಬ ಅಸಮಾಧಾನವನ್ನ, ಆಕ್ರೋಶವನ್ನ ಹಾಸನ ಜಿಲ್ಲೆಯ ಜನರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಈ ಒಂದು ರಸ್ತೆಯ ದುರವಸ್ಥೆಯ ಬಗ್ಗೆ ಇನ್ನ ಹೆಚ್ಚಿನ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡೋದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆಯ ವರದಿಗಾರರಾದಂತಹ ಯೋಗೇಶ್ ಅವರು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್ ಅವರೇ, ಏನ್ ಆಗ್ತಾ ಇದೆ ಹಾಸನಲ್ಲಿ? ಇದು ನಿಜಕ್ಕೂ ಒಂದು ಹಾಸ್ಯಾಸ್ಪದ ಸಂಗತಿ ಅಲ್ವಾ? ಶಾಸಕರು ಬಂದು ಉದ್ಘಾಟನೆ ಮಾಡ್ತಾರೆ, ಸಂಸದರು ಬಂದು ಉದ್ಘಾಟನೆ ಮಾಡ್ತಾರೆ, 2 ತಿಂಗಳಿಗೆ ರಸ್ತೆ ನೋಡಿದ್ರೆ ಈ ತರ ಇದೆ. ಏನ್ ಹೇಳ್ತಾ ಇದ್ದಾರೆ ಜನಗಳು ಇದ್ರ ಬಗ್ಗೆ? ಚಿನ್ಮಯ್, ಈಗಾಗ್ಲೇ ಏನು ಹಾಸನ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ವಾಡಿಕೆ ಮಳೆ ಹೆಚ್ಚಾಗಿದೆ. ಜೊತೆಗೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಮತ್ತೆ ಸಕಲೇಶ್ಪುರ ತಾಲೂಕು ಏನಿದೆ, ಇದು ಮಲೆನಾಡು ಪ್ರದೇಶವಾಗಿರುತ್ತೆ. ಪ್ರತಿ ವರ್ಷವೂ ಕೂಡ ಮಳೆ ಹೆಚ್ಚಾಗಿ ಬರುತ್ತೆ. ಆದ್ರೆ ಈ ವರ್ಷ ವಾಡಿಕೆ ಮಳೆಗಿಂತ ಹೆಚ್ಚಾದ ಮಳೆ ಇರೋದ್ರಿಂದ ಈಗಾಗ್ಲೇ ಏನು ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೊಸ ರಸ್ತೆಗಳನ್ನ ಶಾಸಕರೇ ಉದ್ಘಾಟನೆ ಮಾಡಿದ್ರು. ಶಾಸಕರೇ ಮುಂದೆ ನಿಂತು ಇದು ನನ್ನ ಹಳ್ಳಿ ನನ್ನ ರಸ್ತೆಯನ್ನ ಒಂದು ಯೋಜನೆ ಅಡಿಯಲ್ಲಿ ರಸ್ತೆಯನ್ನ ಮಾಡಿರ್ತಾರೆ. ಆ ರಸ್ತೆ ಈಗಾಗ್ಲೇ ಕೇವಲ ಇನ್ನು ಮಳೆ ಪ್ರಾರಂಭವಾಗಿ 1-1.5 ತಿಂಗಳಾಗಿಲ್ಲ, ಈಗಾಗ್ಲೇ ರಸ್ತೆ ಹದಗೆಟ್ಟಿದೆ, ಜೊತೆಗೆ ಹಾಳಾಗಿದೆ. ಅಂದ್ರೆ ಎಷ್ಟು ಮಟ್ಟಿನ ಗುಣಮಟ್ಟದಂತ ಒಂದು ರಸ್ತೆ ಆಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗಾಗ್ಲೇ ಇರುವಂತ ರಸ್ತೆ ಹಾಳಾಗಿರೋದ್ರಿಂದ ನೀರ್ ತುಂಬಿದೆ, ಅಲ್ಲಿ ವಾಹನಗಳು ಓಡಾಡೋಕಾಗ್ತಾ ಇಲ್ಲ. ಜನ ಏನಾಗ್ತಾರೆ ಅಂದ್ರೆ ಯಾವ ರೀತಿ ರಸ್ತೆಯನ್ನ ಮಾಡಿದ್ದಾರೆ, ಹೆಸರಿಗೆ ಮಾತ್ರ ಇಲ್ಲಿ ಬರ್ತಾರ ಶಾಸಕರು ಇರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ನಾವು ಮುಂದೆ ನಿಂತಿದೀವಿ, ನಮ್ಮ ಹೆಸರಲ್ಲಿ ರಸ್ತೆಯನ್ನ ಮಾಡಿದೀವಿ ಅಂತ ಹೇಳಿದ್ಕೊಳ್ಕೋತ್ರ ಬರ್ತಾ ಇದ್ದಾರೆ. ಆದ್ರೆ ಗುಣಮಟ್ಟದ ರಸ್ತೆ ಇಲ್ಲ ಅನ್ನೋದನ್ನ ಇಲ್ಲಿ ಒಂದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಚಿನ್ಮಯ್, ಉದ್ಘಾಟನೆ ಆಗಿರೋ ರಸ್ತೆನೆ ಸಂಸದರು ಮತ್ತೆ ಬಂದು ಉದ್ಘಾಟನೆ ಮಾಡಿದ್ರ ಇದೇ ರಸ್ತೆನ? ಉದ್ಘಾಟನೆ ಆಗಿದ್ದಂತ ರಸ್ತೆ ಒಂದು ಮೊದಲನೇ ಸಲ ಮಾಡಿದಾಗ ಶಾಸಕರು ಉದ್ಘಾಟನೆ ಮಾಡಿದ್ರು. ತದನಂತರ ಅದೇ ರಸ್ತೆಯನ್ನ ಯಾರು MP ಇದ್ದಾರೆ, ಅದು ಕೇಂದ್ರ ಸರ್ಕಾರದಿಂದ ಉದ್ಘಾಟನೆ ಆಗಿರುವಂತ ರಸ್ತೆ ಅಂತೇಳಿ ಅವರು ಕೂಡ ಬಂದು ಒಂದು ಉದ್ಘಾಟನೆಯನ್ನ ಮಾಡಿದ್ರು. ಇದೀಗಾಗ್ಲೇ ಗೊಂದಲದ ಗೂಡಾಗಿದ್ದಂತ ರಸ್ತೆ ಏನ್ ಆನೆಮಹಲಿಂದ ಹಿಡಿದು ಸಕಲೇಶ್ಪುರದವರೆಗೂ ಬರುವಂತ ರಸ್ತೆಗಳು ಈಗಾಗ್ಲೇ ಸಂಪೂರ್ಣ ಹಾಳಾಗಿದೆ. ಇದು ಕೇವಲ ನೀವು ನೋಡ್ತಾ ಇರೋದು ಸ್ವಲ್ಪ ಮಟ್ಟಿನ ರಸ್ತೆ ಮಾತ್ರ. ಇನ್ನ ಹಳ್ಳಿ ಪ್ರದೇಶಕ್ಕೆ ಹೋದ್ರೆ ತುಂಬಾ ಹಾಳಾಗಿರೋ ರಸ್ತೆಗಳಿದಾವೆ. ಇದು ಯಾವ ರೀತಿ ಇದೆ ಅಂತೇಳಿ ಮುಂದಿನ ದಿವಸಗಳು ನೋಡ್ಬೇಕಾಗುತ್ತೆ ಚಿನ್ಮಯ್. ಉದ್ಘಾಟನೆ ನಾವು ಮಾಡಿದ್ದು ನಮ್ಮ ಹಳ್ಳಿ, ನಮ್ಮ ರಸ್ತೆ, ನಮ್ಮ ಯೋಜನೆ, ನಾವು ತಂದಿರುವಂತಹ ಕೇಂದ್ರ ಸರ್ಕಾರದ ಹಣ ಅಂತ ಹೇಳುವಂತ ಜನಪ್ರತಿನಿಧಿಗಳು ಈಗ ಏನಾದ್ರೂ ಸಂಪರ್ಕಕ್ಕೆ ಸಿಗ್ತಾರಾ ಈ ತರ ಜನಗಳ ಕಷ್ಟಕ್ಕೆ, ಅಥವಾ ಉದ್ಘಾಟನೆ ಸಮಯ ಮಾಡಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಸಮಯದಲ್ಲಿ ಮಾತ್ರ ಬರುವಂತದ್ದು ಅವರುಗಳು? ಈಗಾಗ್ಲೇ ಸಕಲೇಶ್ಪುರ ತಾಲೂಕು ಶಾಸಕರ ಗಮನಕ್ಕೆ ತರಲಾಗಿದೆ. ಅವರು ಕೂಡ ಏನು ಕಾಂಟ್ರಾಕ್ಟ್ ಇದ್ದಾರೆ ಅವರನ್ನ ನಾವು ಸಂಪರ್ಕಿಸ್ತೀವಿ, ಜೊತೆಗೆ ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಸ್ತೆ ಕೆಲಸ ಮಾಡ್ಬೇಕಾದ್ರೆ ಯಾವ ಮಟ್ಟದ ಒಂದು ಗುಣಮಟ್ಟದ ರಸ್ತೆಯನ್ನ ಮಾಡಿದ್ದಾರೆ, ಅವ್ರಿಗೆ ಬಿಲ್ ಕೊಡ್ಬೇಕೋ ಬೇಡ ಅನ್ನೋದು ಕೂಡ ಮುಂಚಿನವಾಗಿ ಅವ್ರು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಎಲ್ಲೋ ಪರೀಕ್ಷೆ ಆಗಿಲ್ವಾ, ಹಾಗಾದ್ರೆ ಪರೀಕ್ಷೆ ಮಾಡ್ದಲೇ ಅವ್ರಿಗೆ ಬಿಲ್ ಆಗಿದೆಯಾ ಹಾಗಾದ್ರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಜನರಲ್ಲಿ ಹೊಡಿತಾ ಇದೆ. ಎಸ್, ಧನ್ಯವಾದ ಯೋಗೇಶ್ ಅವರೇ. ಎಸ್, ನಮ್ಮ ಹಾಸನ ಜಿಲ್ಲೆಯ ವರದಿಗಾರರಾದಂತಹ ಯೋಗೇಶ್ ಅವರು ಹೇಳುವಂತ ವಿಷಯವನ್ನ ನಾವು ಗಮನಿಸಿದ್ರೆ, ಕ್ವಾಲಿಟಿ ಆಫ್ ವರ್ಕ್ ಅಂತ ಇರುತ್ತಲ್ಲ, ಅದನ್ನ ಎಕ್ಸಾಮಿನ್ ಮಾಡಿದ ಮೇಲೆ ಬಿಲ್ ಇಶ್ಯೂ ಮಾಡಬೇಕು ಕಾಂಟ್ರಾಕ್ಟರ್ಗಳಿಗೆ ಎಂಬ ಮಾತನ್ನ ಅವ್ರು ಹೇಳಿದ್ದಾರೆ. ಇದು ಬಹಳ ಟೆಕ್ನಿಕಲ್ ಪಾಯಿಂಟ್ ಅಂಡ್ ವ್ಯಾಲಿಡ್ ಅಂಡ್ ಲಾಜಿಕಲ್ ಪಾಯಿಂಟ್ ಆಗಿರುತ್ತೆ. ಕೆಲಸನೇ ಕರೆಕ್ಟ್ ಆಗಿ ಮಾಡದೆ
ಅನುದಾನಕ್ಕೋಸ್ಕರ, ಅನುದಾನದ ಬಿಡುಗಡೆಗೋಸ್ಕರ ಅಷ್ಟೊಂದು ಕಷ್ಟಪಡ್ತಾರೆ ಜನಪ್ರತಿನಿಧಿಗಳು. ನಾವ್ ಇಷ್ಟು ಕೋಟಿ ತಂದಿದೀವಿ, ನಾವ್ ಇಷ್ಟು ಕೋಟಿ ಮಾಡಿಸಿದೀವಿ ನಮ್ಮ ರಸ್ತೆ ಅಂದ್ಮೇಲೆ ಅದರ ಬಿಲ್ ಅನ್ನ ಮಂಜೂರಾತಿ ಮಾಡುವಾಗ ಒಂದೇ ಒಂದು ಬಾರಿ ಆ ಕ್ವಾಲಿಟಿಯ ಯಾವ ಪದಾರ್ಥಗಳನ್ನ, ಯಾವ ಕಾಮಗಾರಿಗಳನ್ನ ಬಳಸ್ತಾ ಇದ್ದಾರೆ, ಎಷ್ಟು ಮಟ್ಟದ ಗುಣಮಟ್ಟ ಇದೆ ಇದಕ್ಕೆ, ಕೇವಲ ಇನ್ನ ಮಳೆ ಪ್ರಾರಂಭ ಆಗಿ ಒಂದೇ ತಿಂಗಳಲ್ಲೇ ಈ ಮಟ್ಟದ ಪರಿಸ್ಥಿತಿ ಅಂದ್ರೆ, ಅಂಡ್ ಇದು ಹೆದ್ದಾರಿ, ಸಕಲೇಶ್ಪುರ ಹಾಸನಗ ರಸ್ತೆಯ ಒಂದು ಮುಖ್ಯ ರಸ್ತೆ ಹೆದ್ದಾರಿಯೇ ಈ ಒಂದು ಹಂತದಲ್ಲಿ ಒಂದೇ 1, 2, 3 ಮಳೆಗಳಿಗೆ ಈ ಹಂತಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಅವ್ರು ಹೇಳೋ ಪ್ರಕಾರ ಗ್ರಾಮದ ಭಾಗಗಳಲ್ಲಿ, ಹಳ್ಳಿಗಳಲ್ಲಿ ಯಾವ ಪರಿಸ್ಥಿತಿಗೆ ಹೋಗಿರ್ಬೇಡ. ಯಾರು ಇದಕ್ಕೆ ಜವಾಬ್ದಾರಿ? ಶಾಸಕರು ಹೇಳ್ತಾರಂತೆ ಕಾಂಟ್ರಾಕ್ಟರ್ನ ಕರೆಸಿ ನಾವು ಪ್ರಶ್ನೆ ಮಾಡ್ತೀವಿ ಅಂತ. ಇವರು ಪ್ರಶ್ನೆ ಮಾಡೋ ಅಷ್ಟರಲ್ಲಿ ಹಳ್ಳಗಳಿಗೆ ಸ್ಕೂಟರ್ಗಳು ಬಿದ್ದು ಆ ಒಂದು ಮಳೆ ನೀರಲ್ಲಿ ಜಾರಿ, ರಸ್ತೆ ಪಾದಚಾರಿಗಳು ಜಾರಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ, ಅಪಘಾತಗಳಾದ್ರೆ ಯಾರು ಇದಕ್ಕೆಲ್ಲ ಜವಾಬ್ದಾರಿ? ಯಾರು ಆ ಕುಟುಂಬಗಳಿಗೆ ನೆರವಾಗಿ ನಿಂತ್ಕೋತಾರೆ ಪೆಟ್ಟಾದ್ರೆ? ಇದ್ರ ಬಗ್ಗೆ ಉತ್ತರ ಕೊಡುವಂತವ್ರು ಯಾರು ಎಂಬ ಪ್ರಶ್ನೆ ಹಾಸನದ ಇದೀಗ ಜನರು ಆಕ್ರೋಶದ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ನಿವಾಸಿಯಾದಂತಹ ಹೆನ್ರಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆನ್ರಿ ಅವರೇ, ಅಲ್ಲಿನ ಸ್ಥಳೀಕರು ನೀವು, ಪ್ರತಿನಿತ್ಯ ಅದೇ ರಸ್ತೆಗಳಲ್ಲಿ ಓಡಾಡಂತವ್ರು ನೀವು. 2 ತಿಂಗಳ ಹಿಂದೆ ಇದಕ್ಕೆ ಡಾಂಬರೀಕರಣ ಆಗಿತ್ತಂತೆ, ಶಾಸಕರು ಬಂದು ಉದ್ಘಾಟನೆ ಮಾಡಿದ್ರಂತೆ. ಶಾಸಕರು ಉದ್ಘಾಟನೆ ಮಾಡಿದ್ಮೇಲೆ ಸಂಸದರು ಬಂದು, ಇಲ್ಲ ಇದು ನಾನ್ ತಂದಿರುವಂತ ಅನುದಾನ, ಇದು ನನ್ನ ರಸ್ತೆ, ನನ್ನ ಕನಸು ಅಂದ್ಬಿಟ್ಟು ಸಂಸದರು ಮತ್ತೊಮ್ಮೆ ಉದ್ಘಾಟನೆ ಮಾಡಿದ್ರಂತೆ ಅದೇ ರಸ್ತೆನ. 2 ತಿಂಗಳಲ್ಲಿ ಇವತ್ತು ಪೂರಾ 2-3 ಮಳೆ ಬಂದ ತಕ್ಷಣ ಈ ಹಂತದಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿ ಇದೆ ಅಂದ್ರೆ, ಅಲ್ಲಿ ಓಡಾಡ್ಬೇಕಾದ್ರೆ ನೀವು ಯಾವ ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ? ಸರ್, ಇದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಏನಾಗಿದೆ ಅಂದ್ರೆ, ಊರೊಳಗಡೆ ಹೋಗೋದು, ಸಿಟಿ ಒಳಗಡೆ ಹೋಗೋಂತ ರಸ್ತೆ ಅದು. ಹೆಚ್ಚು ಕಡಿಮೆ ಕೊಲ್ಲಹಳ್ಳಿಯಿಂದ ಆನೆಮಲ್ವರೆಗೆ ಸುಮಾರು ಒಂದು 9-11 ಕೋಟಿ ಗ್ರಾಂಟ್ ಏನೋ ತಂದಿದ್ದಾರೆ ಅಂತ ಕೇಳ್ಪಟ್ಟೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ಎಲ್ಲ ಬಂದ್ರು ಸರ್. ಆದ್ರೆ ಈ ಒಂದು ಮಳೆಗಾಲದಲ್ಲಿ ತಗೊಬಂದು ಆ ಡಾಂಬರೀಕರಣ ಮಾಡಿದ್ದಾರೆ. ಮಾಡಿ 2 ತಿಂಗಳಲ್ಲಿ ಎಲ್ಲ ಕಡೆ ಕಿತ್ತೋಗ್ತಾ ಇದೆ ಅಲ್ಲಲ್ಲಿ. ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಕ್ಕೆ ಈಗ ಅದನ್ನ ದುರಸ್ತಿ ಮಾಡೋದಕ್ಕೆ ಇನ್ನೂ ಹಲವು ವರ್ಷಗಳು ಕಾಯ್ಬೇಕು. ಹಾಗಾಗಿ ಇದು ಕಳಪೆ ಕಾಮಗಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಸಕಲೇಶ್ಪುರದ ಶಾಸಕರು ನಾನು ಕಾಂಟ್ರಾಕ್ಟರ್ನ ಕರೆಸಿ ಮಾತಾಡ್ತೀನಿ, ಪ್ರಶ್ನೆ ಮಾಡ್ತೀನಿ ಅಂತಾರಂತೆ. ಪ್ರಶ್ನೆ ಮಾಡೋಷ್ಟ್ರಲ್ಲಿ ಈ ಗುಂಡಿಗಳಲ್ಲಿ ಯಾರಾದ್ರೂ ಕಾಲ್ ಜಾರಿ ಬಿದ್ದು ಕೈಕಾಲ್ ಮುರ್ಕೊಂಡು, ಅಥವಾ ಸ್ಕೂಟರ್ಗಳಲ್ಲಿ ಆಯತಪ್ಪಿ ಬಿದ್ದು, ರಸ್ತೆಗೆ ಬಿದ್ದು ಬೇರೆ ಏನಾದ್ರೂ ಬಸ್ಸು ಲಾರಿ ಅವ್ರ ಮೇಲೆ ಹತ್ತಿದ್ರೆ ಇದಕ್ಕೆ ಯಾರಂತೆ ಜವಾಬ್ದಾರರು? ಯಾರನ್ನ ಪ್ರಶ್ನೆ ಮಾಡ್ಬೇಕಂತೆ? ಸರ್, ಇದು ಕರೆಕ್ಟ್ ಪ್ರಶ್ನೆ. ಇದು ಕೆಲಸ ನಮ್ಮ ಮಳೆಗಾಲದಲ್ಲಿ ಮಲೆನಾಡಿನ ಭಾಗದಲ್ಲಿ ಕೆಲಸನೇ ಮಾಡಬಾರ್ದು ಸರ್. ಇದು ಯಾಕೆ ಮಾಡಬಾರ್ದು ಅಂದ್ರೆ, ಮಳೆ ಬರ್ತಾ ಇರುತ್ತೆ. ಇವತ್ತು ಈ ಟಾರ್ಗಳಿದೆಯಲ್ಲ, ಟಾರ್ಗಳೇನು ಅಂದ್ರೆ ರೆಡಿ ಮಿಕ್ಸ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಅವು ಸೆಟ್ ಆಗೋದಿಲ್ಲ. ಬೇಸಿಗೆ ಕಾಲದಲ್ಲಿ ಟೈಮ್ ಹಿಡಿಯುತ್ತೆ. ಟೈಮ್ ಇದ್ರಿಂದ ಅವು ಜಿನಗಿ ಸೆಟ್ ಆಗಂತದ್ದು. ಈ ಮಳೆ ಜಾಸ್ತಿ ಹಿಡಿದಾಗ ಈ ಗುತ್ತಿಗೆದಾರರಿಗೆ ಏನಾಗುತ್ತೆ ಅಂದ್ರೆ ಲಾಸ್ ಆಗ್ಬಿಡುತ್ತೆ. 1 ಕೋಟಿ ಮೊದ್ಲೇ ಹಾಕ್ಬಿಟ್ಟಿದ್ರು ಅವರು. ಅದಾದ ನಂತರ ಫಿನಿಶಿಂಗ್ ಕೋಟ್ ಹಾಕ್ಬೇಕಾದ್ರೆ ಮಳೆ ಹಿಡ್ಕೊಬಿಡ್ತು. ಮಳೆಲ್ ಹಾಕಿ ಇದನ್ನ ಮಾಡಿರುವಂತಹ ಕೆಲಸ ಸರ್. ಅವರು ಗುತ್ತಿಗೆ ಹಣನ ತಗೊಳಕ್ಕೆ ಸಾರ್ವಜನಿಕರದ ಟ್ಯಾಕ್ಸ್ ಸುಮ್ನೆ ಪೋಲಾಯ್ತು ಸರ್. ಇದು ಸುಮ್ನೆ ಈ ತರ ಕೋಟಿಗಟ್ಲೆ ಅನುದಾನನ 2 ತಿಂಗಳಲ್ಲಿ ಕಳ್ಕೊಂಡ್ರೆ ಮತ್ತೆ ನಮ್ಗೆ ರಿಪೇರಿ ಮಾಡ್ಕೊಡಿ, ದುರಸ್ತಿ ಮಾಡ್ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಸರ್ ಗ್ರಾಂಟ್ ನ? ಸಾರ್ವಜನಿಕರು ಬೈದಾಡ್ಕೊಂಡು ತಿರ್ಗಾಡ್ಬೇಕು. ಮಳೆಗಾಲದಲ್ಲಿ ಈ ಗುಂಡಿಗಳಿದ್ದಾಗ ಹಿಂದ್ಗಡೆ ಒಂದ್ ಬಂದು ಸಡನ್ ಗುದ್ದು ಬಿಡ್ತಾನೆ ಸರ್. ಯಾರು ನೋಡ್ದಲೆ ಚೆನ್ನಾಗಿದೆ ಅನ್ಕೊಂಡು ಸ್ಪೀಡ್ ಆಗಿ ಬರ್ತಾನೆ, ಎಲ್ಲೋ ಒಂದ್ ಕಡೆ ಗುಂಡಿ ಇರುತ್ತೆ, ಅಲ್ಲಿ ಬಂದು ಅವ್ನ್ ಬ್ರೇಕ್ ಹೊಡೆದಟ್ಟಿಗೆ ಹಿಂದ್ಗಡೆ ಇರೋರು ಬಂದು ಗುದ್ತಾರೆ ಸರ್. ಇದು ಈ ರಾಷ್ಟ್ರೀಯ ಹೆದ್ದಾರಿ ಈಗ ಹಳೆ ರೋಡ್ ಇದೆಯಲ್ಲ, ಅದು ಒಂದ್ ಕಡೆ ಅಲ್ಲ ಸರ್, 2-3 ಕಡೆ ಗುಂಡಿಗಳಾಗೋಗಿದೆ ಸರ್ ಇದು. ಮತ್ತೆ ಈ ಸಲ ಸಕಲೇಶ್ಪುರ ಭಾಗದಲ್ಲಿ ಎಲ್ಲೆಲ್ಲಿ ಕಾಮಗಾರಿ ಮಾಡಿದಾರಲ್ಲ ರಸ್ತೆ, ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಸರ್. ಎಲ್ಲೆಲ್ಲಿ ಮಳೆಗಾಲದಲ್ಲಿ ಡಾಂಬರೀಕರಣ ಸಕಲೇಶ್ಪುರದಲ್ಲಿ ಮಾಡಿದ್ದಾರೆ ಎಲ್ಲಾನು ಹೋಗ್ಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಒಂದಲ್ಲ, ಎಲ್ಲಾ ರಸ್ತೆ ಇದೇ ತರ ಆಗಿದೆ. ಶಾಸಕರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಪಾಪ ಅವರು ಇದ್ರ ಬಗ್ಗೆ ಹೋರಾಟ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರೇ ಮುತುವರ್ಜಿ ವಹಿಸ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಆದ್ರೆ ಅವ್ರಿಗೆ ಹೇಳ್ಬೇಕು, ನೀವು ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡಿ, ಇದಕ್ಕೆ ಒಳ್ಳೆ ಶಿಸ್ತುಬದ್ಧಿನ ರೀತಿಯಲ್ಲಿ ಮಾಡ್ಬಿಟ್ಟು ನೀವು ಇದನ್ನ ಅನೇಕ ವರ್ಷ ಬರ್ಬೇಕು ಅಂತ ಅವರಿಗೆ ತಿಳಿ ಹೇಳ್ಬೇಕು. ಯಾರಿಗೆ? ಗುತ್ತಿಗೆದಾರರಿಗೆ ತಿಳಿ ಸರ್. ಇದು ಸಮಸ್ಯೆ ಏನಾಗಿದೆ ಅಂದ್ರೆ ಎಲ್ರು ಜೋಬಿಗೆ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ಯಾರು ಕೇಳ್ತಾ ಇಲ್ಲ ಇದನ್ನ.
ಬರೀ ಇದು Evidence ಮೂಲಕ ಕೂಡ ನಾವು ಶಾಸಕರ ಸಂಸದರಿಗೆ ಇದನ್ನ ಸಂಪೂರ್ಣ ವಿವರವಾದಂತಹ ಸುದ್ದಿಯನ್ನ ಮಾಡಿ ಅವರಿಗೆ ತಲುಪೋ ರೀತಿ ನಾವು ಕೂಡ ಮಾಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ವಿಡಿಯೋವನ್ನ ಹಾಕಿ ಸಂಸದರನ್ನ ಶಾಸಕರುಗಳನ್ನ ಟ್ಯಾಗ್ ಮಾಡಿ ಹಾ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಅರಿವು ಮೂಡಿಸುವಂತ ಪ್ರಯತ್ನ ನೀವು ಕೂಡ ಎಲ್ಲರೂ ಸೇರಿ ಮಾಡಿದ್ರೆ ಖಂಡಿತ ಹಾಸನ ಜಿಲ್ಲೆಯ ಶಾಸಕರುಗಳು, ಸಂಸದರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇನ್ನ ಸ್ವಲ್ಪ ಎಚ್ಚೆತ್ಕೋತಾರೆ ಎಂಬ ಭರವಸೆ ಇದೀಗ ನೀಡಬೇಕಾಗ್ತದೆ ಅಲ್ವಾ? ಸರ್ ನೀವ್ ಹೇಳ್ತಿರೋದ್ ಕರೆಕ್ಟ್. ನಿಮ್ಮಂತವ್ರು ಅನೇಕ ಮಾಧ್ಯಮದವರು ಎಲ್ರು ಇದ್ರ ಬಗ್ಗೆ ಧ್ವನಿ ಎತ್ತಾಗ ಏನಾಗುತ್ತೆ ಅಂದ್ರೆ ಆಗ ಒಂದು ಮುಂದಕ್ಕೆ ಬರ್ತಾರೆ ಸರ್. ಪಾಪ ನೀವು ಕಾಳಜಿ ವಹಿಸಿದೀರಾ, ನಿಮ್ಮ ಒಂದು ಇದಕ್ಕೆ ಧನ್ಯವಾದ ಹೇಳ್ತೀನಿ ನಾನು. ಈ ತರ ಕಾಳಜಿ ವಹಿಸಿ ಸಮಾಜ ಸೇವೆಯನ್ನ ಸಮಾಜ ಇದ್ರನ್ನ ಸಾರ್ವಜನಿಕರಿಗೆ ಎತ್ತಿ ಎಲ್ರು ಪ್ರದರ್ಶನ ಮಾಡ್ತಿದ್ದಾಗ್ಲೇ ಇವ್ರು ಬಂದು ನಮ್ ತಪ್ಪುಗಳನ್ನ ತಿಳ್ಕೊಳ್ತಾರೆ ಅಂತ ನೋಡ್ತಾರೆ. ಧ್ವನಿ ನ್ಯೂಸ್ ಇದ್ರ ಬಗ್ಗೆ ಈ ಒಂದು ಪರಿಹಾರಕ್ಕೆ, ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಹ ಖಂಡಿತವಾಗ್ಲೂ ನಾವ್ ಇದನ್ನ ಸುದ್ದಿ ಮಾಡ್ತಾನೆ ಇರ್ತೀವಿ. ಇದು ಎಷ್ಟರ ಮಟ್ಟಕ್ಕೆ ತಲುಪುತ್ತೆ ಜನಪ್ರತಿನಿಧಿಗಳಿಗೆ ಅನ್ನೋದ್ರ ನಾವು ಕೂಡ ಅದರ ಕಾನ್ಸ್ಟೆಂಟ್ ಫಾಲೋ ಅಪ್ ಅಲ್ಲಿ ಇರ್ತೀವಿ. ನೀವು ಸಾರ್ವಜನಿಕರಾಗಿ ನಿಮ್ಮೊಂದಿಗೆ ನಾವು ಖಂಡಿತ ಇದ್ದೇ ಇರ್ತೀವಿ ಸರ್. ಓಕೆ ಸರ್ ಥ್ಯಾಂಕ್ ಯು ಸರ್. ಧನ್ಯವಾದ ಹೆನ್ರಿ ಅವರೇ. ಎಸ್, ಹಾಸನ ಜಿಲ್ಲೆಯ ಸ್ಥಳೀಯರು ತಮ್ಮ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ಸಂದರ್ಭದಲ್ಲಿ ರಸ್ತೆ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಚೆನ್ನಾಗಿದೆ ರಸ್ತೆ, ಹೊಸ ರಸ್ತೆ ಇರಬೇಕು ಅಂತ ಸ್ಪೀಡ್ ಆಗಿ ಬಂದು ಸಡನ್ ಆಗಿ ಹಳ್ಳದೊಳಗೆ ಇಳಿಸಿದಾಗ ಹಿಂದ್ಗಡೆಯಿಂದ ಯಾವ್ದಾದ್ರು ದೊಡ್ಡ ವಾಹನ ಬಂದು ನಮ್ಮನ್ನ ಗುದ್ದಿದ್ರೆ ನಾವ್ ಏನ್ ಮಾಡ್ಬೇಕು? ಕಾಂಪಿಟೇಷನ್ ಅಲ್ಲಿ ನಾನ್ ತಂದಿದ್ದ ಅನುದಾನ, ಇವ್ರು ತಂದಿದ್ದ ಅನುದಾನ ಅಂತ ಫೈಟ್ ಮಾಡ್ತಾರಲ್ಲ, ಈಗ ಯಾಕೆ ಅವ್ರು ಕಾಣಿಸ್ತಾ ಇಲ್ಲ? ಮಳೆಗಾಲದಲ್ಲಿ ರಸ್ತೆ ಮಾಡ್ಲೇಬಾರ್ದು ಮಲೆನಾಡು ಪ್ರದೇಶದಲ್ಲಿ. ಯಾಕಂದ್ರೆ ಅವ್ರು ಹೇಳಿದಾಗೆ ರೆಡಿಮಿಕ್ಸ್ ಟಾರ್ ನ ಬಳಸಿ ಅವರು ಈ ರಸ್ತೆಗಳನ್ನ ಮಾಡ್ತಾರೆ. ಅದು ಕೂಡ್ಕೊಳ್ಳೋದಿಕ್ಕೆ, ಗಟ್ಟಿಯಾಗೋದಿಕ್ಕೆ ಬಹಳ ಸಮಯ ಬೇಕು. ಮಳೆಗಾಲದಲ್ಲಿ ಈ ಒಂದು ಕೆಲಸನ ಮಾಡ್ಲೇಬಾರ್ದಾಗಿತ್ತು. ಜನವರಿ ತಿಂಗಳು, ಫೆಬ್ರವರಿ ತಿಂಗಳಲ್ಲೇ ಸಂಪೂರ್ಣವಾಗಿ ಮುಗಿಸಿ ಆ ಮಾರ್ಚ್ ಏಪ್ರಿಲ್ ಅಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಒಣಗಿ ಗಟ್ಟಿ ಆಗ್ಬೇಕು ರಸ್ತೆ. ಈ ಮಳೆ ಸಂದರ್ಭದಲ್ಲಿ ಅನುದಾನ ಎಲ್ಲಿ ವೇಸ್ಟ್ ಆಗ್ಬಿಡುತ್ತೆ, ಕಾಂಟ್ರಾಕ್ಟರ್ಗಳಿಗೆ ಎಲ್ಲಿ ಮಿಸ್ ಆಗ್ಬಿಡುತ್ತೆ ಅನುದಾನ. ಈ ಒಂದು ಉದ್ದೇಶದಿಂದ ಮಳೆಗಾಲದಲ್ಲಿ 2 ತಿಂಗಳ ಹಿಂದೆ 1 ತಿಂಗಳ ಹಿಂದೆ ರಸ್ತೆನ ಮಾಡಿ ಜೋರ್ 3 ಮಳೆ ಹೊಡೆದ ತಕ್ಷಣ ಈ ಹಂತದಲ್ಲಿ ಇದೆ ಅಂದ್ರೆ ರಸ್ತೆ, ಸಾರ್ವಜನಿಕರು ಇನ್ನ 1 ವರ್ಷ ಕಾಯ್ಬೇಕಾ, 2 ವರ್ಷ ಕಾಯ್ಬೇಕಾ ರಸ್ತೆಗಳಿಗೋಸ್ಕರ? ಈ ಒಂದು ಆತಂಕವನ್ನ, ಕಳವಳಿಯನ್ನ ಮತ್ತೆ ಒಂದು ಚಿಂತೆಯನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ, ಆದಷ್ಟು ಬೇಗ ನಮ್ಮ ಈಡನ್ಸ್ ನ್ಯೂಸ್ ಸಹ ಇದರ ಒಂದು ಸಂಪೂರ್ಣ ವರದಿಯನ್ನ ಮಾಡ್ತಾ ಇದೆ. ಹಾಗೂ ಆದಷ್ಟು ಬೇಗ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ತಲುಪಿ ಹಾಸನ ಜನಗಳಿಗೆ ಒಂದು ಪರಿಹಾರ ಸಿಗುತ್ತೆ ಎಂಬ ಭರವಸೆ ಈ ಮೂಲಕ ನೀಡಬೇಕಾಗ್ತಾ ಇದೆ.